ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಮೇ ತಿಂಗಳಲ್ಲಿ ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ 2 ಕೊಲೆಗಳು ಸಂಭವಿಸಿದ್ವು. ಮೊದಲು ಸುಹಾಸ್ ಶೆಟ್ಟಿಯನ್ನ ಕೊಲ್ಲಲಾಯಿತು. ತಿಂಗಳ ಅಂತ್ಯದ ವೇಳೆಗೆ ಅಬ್ದುಲ್ ರಹಿಮಾನ್ ಹತ್ಯೆಯಾಗಿದೆ. ಸುಹಾಸ್ ಶೆಟ್ಟಿ ಸಾವಿನ ವಿರುದ್ಧ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಲ್ಲಿ ಆಕ್ರೋಶ ಭುಗಿಲೆದ್ದಿತ್ತು. ರಹಿಮಾನ್ ಹತ್ಯೆಯ ನಂತರ ಸರ್ಕಾರದ ವಿರುದ್ಧ ಮುಸ್ಲಿಮರು ಸಿಡಿದೆದ್ದಿದ್ರು. ಇಷ್ಟು ದಿನ ಕರಾವಳಿಯ ಕೊಲೆಗಳಿಗೆ ಮೂಕ ಪ್ರೇಕ್ಷಕರಾಗಿದ್ದ ಪೊಲೀಸರು ಕಡೆಗೂ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಪ್ರಚೋದಿಸಿದ್ರೆ ಕೇಸ್. ದಕ್ಷಿಣ ಕನ್ನಡದಲ್ಲಿ ಇತ್ತೀಚೆಗೆ ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳು ಎರಡನ್ನೂ ಸೇರಿಸಿದರೆ ಒಟ್ಟು 3 ಕೊಲೆಗಳಾಗಿವೆ. ಅದರಲ್ಲೂ ಮೇ ತಿಂಗಳಲ್ಲಿ ನಡೆದಂತಹ 2 ಕೊಲೆಗಳ ಸುತ್ತಲೂ ಭಾರೀ ಜನಾಕ್ರೋಶ ವ್ಯಕ್ತವಾಗಿತ್ತು. ಸುಹಾಸ್ ಶೆಟ್ಟಿ ಕೊಲೆಯಾದಾಗ ಬಿಜೆಪಿಯ ರಾಜ್ಯ ನಾಯಕರೆಲ್ಲ ಮಂಗಳೂರಿಗೆ ಹೋಗಿ ಬಂದಿದ್ದರು. ಅಬ್ದುಲ್ ರಹಿಮಾನಿಯ ಕೊಲೆಯ ನಂತರ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರೆಲ್ಲ ಪಕ್ಷದ ಹುದ್ದೆಗಳಿಗೆ ಸಾಮೂಹಿಕ ರಾಜೀನಾಮೆ ಕೊಡುವಂತಹ ಬೆದರಿಕೆಯನ್ನು ಹಾಕಿದರು. ಇದರ ನಡುವೆ SDPI ನಾಯಕರು ಸಂಘ ಪರಿವಾರದ ವಿರುದ್ಧ ನೇರ ಆರೋಪವನ್ನು ಶುರು ಮಾಡಿದರು. ಪೊಲೀಸರು ಇಂತಹ ಕೊಲೆಗಳು ಯಾಕೆ ಆಗ್ತವೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆಯಲ್ಲ ಅಂತ ಮಾಧ್ಯಮದವ್ರನ್ನೇ ಪ್ರಶ್ನಿಸಿ ನಾವಿಲ್ಲಿ ಮೂಕ ಪ್ರೇಕ್ಷಕರು ಎಂಬಂತೆ ವರ್ತಿಸಿದರು. ಆದರೆ ದಕ್ಷಿಣ ಕನ್ನಡದಲ್ಲಿ ನಡೆಯುತ್ತಿದ್ದಂತಹ ಸರಣಿ ಕೊಲೆ ಸರ್ಕಾರದ ಆಡಳಿತ ವ್ಯವಸ್ಥೆಯ ಮೇಲೆ ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕಿತ್ತು. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ ದಕ್ಷಿಣ ಕನ್ನಡದ SP ಮತ್ತು ಮಂಗಳೂರಿನ ಪೊಲೀಸ್ ಆಯುಕ್ತರನ್ನ ವರ್ಗಾವಣೆ ಮಾಡಿ ಆ ಜಾಗಕ್ಕೆ ಹೊಸಬರನ್ನ ಕೂರಿಸಿದರು. ಇಷ್ಟಾಗ್ತಾ ಇದ್ದಂತೆಯೇ ಪ್ರಚೋದನಕಾರಿ ಭಾಷಣ ಮಾಡುವವರ ವಿರುದ್ಧ ಕಾರ್ಯಾಚರಣೆ ಶುರುವಾಗಿದೆ. ಆದರೆ ಇದರಲ್ಲೂ ಕೇವಲ ಒಂದು ಸಮುದಾಯದವರನ್ನ ಮಾತ್ರ ಪೊಲೀಸರು ಟಾರ್ಗೆಟ್ ಮಾಡ್ತಿದ್ದಾರೆ ಎನ್ನುವ ಆರೋಪ ಕೂಡ ಎದುರಾಗಿದ್ದು, ಸರ್ಕಾರದಿಂದ ಒಂದಿಷ್ಟು ಸಮರ್ಥನೆಯೂ ಕೂಡ ಸಿಕ್ಕಿದೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ತೋರಿಸ್ತೀನಿ. ಪ್ರಚೋದಿಸಿದ್ರೆ ಕೇಸ್. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಕೆಣಕಿ ಕೆಟ್ಟ ಕಮಲ್. ಬಹುಭಾಷಾ ಕಲಾವಿದ, ತಮಿಳು ಚಿತ್ರರಂಗದ ಹೆಸರಾಂತ ನಟ ಕಮಲ್ ಹಾಸನ್. ಭಾರತ ಚಿತ್ರರಂಗದಲ್ಲಿ ಅತ್ಯಂತ ಪ್ರಮುಖ ಹೆಸರು ಕಮಲ್ ಹಾಸನ್ ಅವರದು. ತನ್ನ ನಟನೆಯ ಮೂಲಕ ದೊಡ್ಡ ಅಭಿಮಾನಿಗಳ ಬಳಗವನ್ನು ಅವರು ಸಂಪಾದಿಸಿದ್ದಾರೆ. ಆದರೆ ಅವರು ಕನ್ನಡದ ಬಗ್ಗೆ ಅಧಿಕ ಪ್ರಸಂಗದ ಮಾತಾಡಲು ಹೋಗಿ ಈಗ ತಮ್ಮ ಚಿತ್ರ ಬಿಡುಗಡೆಗೆ ಅವಕಾಶವನ್ನು ಕೊಡಿಸಿ ಅಂತ ಕೋರ್ಟ್ ಮೊರೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲಿಗೆ ಕನ್ನಡ ಹುಟ್ಟಿರುವಂಥದ್ದೇ ತಮಿಳಿನಿಂದ ಅಂತ ಹೇಳಿದರು. ನಂತರ ನಾನು ಪ್ರೀತಿಯಿಂದ ಹೇಳಿದಂತಹ ಮಾತಿಗೆ ಕ್ಷಮೆ ಕೇಳಲ್ಲ ಅಂತ ಹೇಳಿದರು. ಕಡೆಗೆ ಹೇಳ್ತಾರೆ ನಾನು ತಪ್ಪೇ ಮಾಡಿಲ್ಲ, ಹೀಗಾಗಿ ಕ್ಷಮೆ ಕೇಳುವಂಥ ನಾನು ಜಾಯಮಾನ ಅಲ್ಲ ಅಂತ ಹೇಳಿದ್ರು. ಒಬ್ಬ ಮನುಷ್ಯ ತನ್ನ ನಿಲುವುಗಳನ್ನು ಹೇಗೆ ಬದಲಿಸ್ತಾ ಹೋಗ್ತಾ ತನ್ನ ಅಹಮ್ಮನ್ನು ಹೇಗೆ ಸಮರ್ಥಿಸ್ಕೊಳ್ತಾರೆ ಅನ್ನೋದಕ್ಕೆ ಕಮಲ್ ಹಾಸನ್ ಅವರ ಮಾತುಗಳು ಬಹಳ ಬೆಸ್ಟ್ ಎಕ್ಸಾಂಪಲ್ ಆಗಿ ನಮ್ಮ ಕಣ್ಣ ಮುಂದಿರುವಂಥದ್ದು. ಈಗ ಕಮಲ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಾಳೆ ಅದು ವಿಚಾರಣೆಗೆ ಬರುವಂಥದ್ದು ಕೂಡ ಇದೆ. ಅದರ ಬಗ್ಗೆ ನಾನು ಡೀಟೇಲ್ಸನ್ನು ಕೂಡ ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ ಕೆಣಕಿ ಕೆಟ್ಟ ಕಮಲ್ ಬಗ್ಗೆಯೂ ಕೂಡ ಹೇಳ್ತೀನಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಪ್ರಚೋದಿಸಿದ್ರೆ ಕೇಸ್. ಪ್ರಚೋದನೆಯ ಭಾಷಣವನ್ನು ಮಾಡದಂತೆ ಕೇಸ್ ಬೀಳುತ್ತೆ ಅನ್ನುವಂಥದ್ದನ್ನು ಸದ್ಯಕ್ಕೆ ದಕ್ಷಿಣ ಕನ್ನಡದ ಪೊಲೀಸರು ನಿಜ ಮಾಡೋದಕ್ಕೆ ಹೊರಟಿದ್ದಾರೆ, ಅಥವಾ ಅಂಥದ್ದೊಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇಸ್ಗಳು ದಾಖಲಾಗಿದ್ದಾವೆ. ಮನೆಗಳಿಗೆ ಹೋಗಿ ಬಾಗಿಲು ಬಡಿಯೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಕೇವಲ ಒಂದು ಸಮುದಾಯದವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಮತ್ತೆ ಆರೋಪ ಬಂದಿದೆ. ಇದಕ್ಕೇನೆ ಮೊದಲೇ ಹೇಳಿದ್ವಿ, ಈ ವಿಚಾರದಲ್ಲಿ ಬಹಳ ಪಾರದರ್ಶಕವಾಗಿರಬೇಕು. ನೀವು ಯಾವುದೇ ಒಂದು ಸಮುದಾಯದವರ ಬಗ್ಗೆ ಮಾತ್ರ ನೀವು ಟಾರ್ಗೆಟ್ ಮಾಡಿದರೆ ಪರಿಸ್ಥಿತಿ ಏನಾಗಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಅನುಮಾನಗಳಿದ್ದೇ ಇದ್ದಾವೆ. ಅದರ ಬಗ್ಗೆ ಒಂದು ವರದಿ ನಿಮಗೆ ತೋರಿಸ್ತೀವಿ. ಕೆಲವು ತಿಂಗಳಿಂದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕೆಲವೊಂದು ಮರ್ಡರ್ಸ್ ಇಂದ ಅಫೆಕ್ಟ್ ಆಗಿದೆ. ಸುಹಾಸ್ ಶೆಟ್ಟಿ ಕೊಲೆ, ಅದಕ್ಕೆ ಪ್ರತೀಕಾರವಾಗಿ ಅಬ್ದುಲ್ ರಹಿಮಾನ್ ಕೊಲೆ, ಮತ್ತೊಂದು ಪ್ರತೀಕಾರಕ್ಕೆ ಪ್ಲಾನ್. ಹೀಗೆ ಸಾಲು ಸಾಲು ಕೊಲೆಗಳಿಂದಾಗಿ ಕೊತ ಕೊತ ಕುದಿಯುತ್ತಿದ್ದ ಕರಾವಳಿಯನ್ನ ತಣ್ಣಗಾಗಿಸಲು ಖಾಕಿ ಹೊಸ ಮದ್ದು ರೆಡಿ ಮಾಡಿಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ SP, ಮಂಗಳೂರಿಗೆ ಹೊಸ ಕಮಿಷನರ್ ನೇಮಕ ಆಗುತ್ತಿದ್ದಂತೆ ಈಗ ಬೇಟೆ ಶುರುವಾಗಿದೆ. ಹಳೆಯ ಕಡತಗಳನ್ನು ಕೆದಕುತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ಕರಾವಳಿಯಲ್ಲಿ ನಡೆದಿರುವ ಕೊಲೆಗಳು ಮತ್ತು ಹಂತಕರ ಜಾತಕವನ್ನ ಜಾಲಾಡುತ್ತಿದ್ದಾರೆ. ಆಗಲೇ ಪೊಲೀಸರಿಗೆ ಒಂದು ಅಂಶ ಕನ್ಫರ್ಮ್ ಆಗೋಗಿದೆ, ಇಲ್ಲಿ ನಡೆಯುವ ಕೊಲೆಗಳಿಗೂ ನಿರ್ದಿಷ್ಟ ಸಂಘಟನೆಗಳಿಗೂ ಸಂಪರ್ಕ ಇದೆ ಎನ್ನುವುದು. ಹಿಂದೆ ಲಾಸ್ಟ್ 5 to 10 years ಮರ್ಡರ್ ಅನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸ್ ಅನ್ನು ಮಾಡಿರುವ ಆರೋಪಿಗಳು
ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ. ಹಳೆ ಜಾತಕದಿಂದ ಮಾತ್ರ ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದು ಅಸಾಧ್ಯ ಎನ್ನುವುದು ಪೊಲೀಸರಿಗೂ ಅರ್ಥವಾದಂತಿದೆ. ಹೀಗಾಗಿ ಮೇ ತಿಂಗಳಲ್ಲಿ ನಡೆದ 2 ಕೊಲೆಗಳು ಮತ್ತು ಅದರ ಸುತ್ತ ನಡೆದಿರುವ ಭಾಷಣಗಳ ಕ್ಲಿಪ್ಪಿಂಗ್ಗಳನ್ನು ಪರಿಶೀಲಿಸಿದ್ದಾರೆ. ತಮ್ಮ ಭಾಷಣಗಳಲ್ಲಿ ಪ್ರಚೋದನಾಕಾರಿ ಹೇಳಿಕೆ ನೀಡಿರುವ ನಾಯಕರ ವಿರುದ್ಧವೇ ಈಗ ಎಫ್ಐಆರ್ ದಾಖಲಿಸುವ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ಕರಾವಳಿಯಲ್ಲಿ ಆರ್ಎಸ್ಎಸ್ನ ಹಿರಿಯ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ದ್ವೇಷ ಭಾಷಣ ಮಾಡಿದ ಆರೋಪದ ಮೇಲೆ ಕೇಸ್ ಬಿದ್ದಿದೆ. ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ ಮಾಡಿದ ಆರೋಪದಡಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. BNS 353 ಸಬ್ಸೆಕ್ಷನ್ 2 ಅಡಿ ಪ್ರಕರಣ ದಾಖಲಾಗಿದ್ದು ಕಾನೂನು ಪ್ರಕ್ರಿಯೆ ಮುಂದುವರೆದಿದೆ. ಒಂದೆಡೆ ಪೊಲೀಸರು ದ್ವೇಷ ಭಾಷಣದ ವಿರುದ್ಧ ಪ್ರಕರಣ ದಾಖಲಿಸಲು ಶುರು ಮಾಡಿದ್ರೆ, ಮತ್ತೊಂದೆಡೆ ಪುತ್ತೂರಿನ ಪ್ರಭಾವಿ ನಾಯಕ ಅರುಣ್ ಕುಮಾರ್ ಪುತ್ತಿಲಾಗೆ ಗಡೀಪಾರಾಗುವ ಭೀತಿ ಎದುರಾಗಿದೆ. ಇದೇ ವೇಳೆ ಪುತ್ತಿಲ ಪರಿವಾರ ಮುಖ್ಯಸ್ಥ ಅರುಣ್ ಕುಮಾರ್ ಪುತ್ತಿಲ ಗಡೀಪಾರಿಗೂ ಪೊಲೀಸರು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಜೂನ್ 6ರಂದು ವಿಚಾರಣೆಗೆ ಬರುವಂತೆ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿಯಿಂದ ನೋಟಿಸ್ ಹೋಗಿದೆ. ಜೂನ್ 6ರಂದು ವಿಚಾರಣೆಗೆ ಹಾಜರಾಗದಿದ್ದಲ್ಲಿ ನೇರವಾಗಿ ಗಡೀಪಾರು ಮಾಡಲಾಗುವುದು. ಕಲಬುರಗಿ ಜಿಲ್ಲೆಯ ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಲು ನಿರ್ಧಾರ ಮಾಡಲಾಗಿದೆ. ಹೀಗೆ ಕರಾವಳಿ ಜಿಲ್ಲೆಯ ಪ್ರಮುಖ ನಾಯಕರು ಮಾತ್ರವಲ್ಲ, ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಎಂದು ಕರೆಸಿಕೊಂಡು ಪೊಲೀಸರು ವಿಚಾರಣೆಗೆ ಕರೆದರೂ ಬಾರದವರ ವಿರುದ್ಧವೂ ಈಗ ಖಾಕಿ ಕಾರ್ಯಾಚರಣೆ ಶುರುವಾಗಿದೆ. ರಾತ್ರೋರಾತ್ರಿ ಮನೆಗಳ ಬಾಗಿಲು ತಟ್ಟಿರುವ ಪೊಲೀಸರ ಕ್ರಮದ ವಿರುದ್ಧ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಸಿಟ್ಟಿಗೆದ್ದಿದ್ದಾರೆ. ರಾತ್ರೋರಾತ್ರಿ ಹಿಂದೂ ಕಾರ್ಯಕರ್ತರ ಮನೆಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ರು. ಕಡಬ ಠಾಣಾ ವ್ಯಾಪ್ತಿಯಲ್ಲಿ ಕೆಲವರ ಮನೆಗಳಲ್ಲಿ ಶೋಧ ಕಾರ್ಯ ನಡೆಯಿತು. ಕರೆದರೂ ಠಾಣೆಗೆ ಬಾರದ 12 ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಲಾಗಿದೆ. ಮನೆಗಳಿಗೆ ದಿಢೀರ್ ಪೊಲೀಸರು ಬಂದಿದ್ದಕ್ಕೆ ವಿರೋಧವೂ ವ್ಯಕ್ತವಾಗಿದೆ. ಕಡಬ ಪೊಲೀಸ್ ಠಾಣೆ ಮುಂದೆ ಬಂದ ಕಾರ್ಯಕರ್ತರು ಮನೆಗೆ ಯಾಕೆ ಪೊಲೀಸರು ಬರ್ತಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ. ನಾವೇನು ರೌಡಿಗಳಲ್ಲ, ರಾತ್ರೋರಾತ್ರಿ ಬಾಗಿಲು ಬಡಿಯೋದು ಯಾಕೆ, ಪೊಲೀಸರು ಮನೆಗೆ ಬರೋದು ಬೇಡ, ನಾವೇ ಠಾಣೆಗೆ ಬರುತ್ತೇವೆ ಎಂದಿದ್ದಾರೆ. ಕೆಲವೊಮ್ಮೆ ಅಜ್ಞಾತ ಸ್ಥಳಗಳಿಗೂ ಪೊಲೀಸರು ಕರೆಯುತ್ತಾರೆ. ಯಾವ ಧೈರ್ಯದಲ್ಲಿ ನಾವು ರಾತ್ರಿ ಆ ಕಡೆಗೆ ಹೋಗೋದು ಎಂಬುದು ಪ್ರಶ್ನೆ. ಈ ಮಧ್ಯೆ ವಿಎಚ್ಪಿ ದಕ್ಷಿಣ ಪ್ರಾಂತ್ಯದ ಉಪಾಧ್ಯಕ್ಷ ಪೂವಪ್ಪ ವಿಚಾರಣೆ ಕೂಡ ನಡೆದಿದೆ. ರಾಘವೇಂದ್ರ ಮಠದಲ್ಲಿ ಮಲಗಿದ್ದ ಪೂವಪ್ಪ ಅವರನ್ನು ಎಬ್ಬಿಸಿ ವಿಚಾರಣೆ ಮಾಡಿ ಉಟ್ಟ ಬಟ್ಟೆಯಲ್ಲೇ ಪೂವಪ್ಪ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಪೊಲೀಸರು. ಇದಕ್ಕೂ ಆಕ್ಷೇಪ ವ್ಯಕ್ತವಾಗಿದೆ. 1ನೇ ತಾರೀಕಿಗೆ ರಾತ್ರಿ 10 ಗಂಟೆಗೆ ಇಬ್ಬರು ಪೊಲೀಸ್ನವರು ನಾನು ರಾಘವೇಂದ್ರ ಮಠದಲ್ಲಿ ಮಲ್ಕೊಂಡಿದ್ದೆ, ಆಗ ಅವರು ಬಂದು ಬಟ್ಟೆಗಳ ಮುಖಾಂತರ ಕರೆದು ಅವರು ನಾನು ಬಂದು ಹೇಳಿದ್ರು, ಹೀಗೆ ನಮ್ಮ ಮೇಲೆ ರಾಜಿ ನಿಮ್ಮೊಂದು ಫೋಟೋ ತೆಗಿಬೇಕು ಅಂತ ಹೇಳಿದ್ರು. ನಮ್ಮ ಫೋಟೋ ತೆಗೆದು ನನಗೆ 80 ವರ್ಷ ಆಯಿತು, ನಾನು ಇನ್ನು ಹೋಗಿ ಏನಾದರೂ ಗಲಾಟೆ ಮಾಡಲಿಕ್ಕೆ ಉಂಟಾ ಅಥವಾ ಏನಾದರೂ ಇದು ಮಾಡಲಿಕ್ಕೆ ಉಂಟಾ? ನನಗೆ ಗೌರವ ಹುದ್ದೆಯಾಗಿ ವಿಶ್ವವನ್ನು ಪರಿಷತ್ ಗೌರವ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಅದನ್ನು ನನಗೆ ಸ್ವೀಕರಿಸಿದ್ರೆ ಸುಮಾರು ಇದ್ದೀವಿ. ಹಿಂದೂಗಳಿಗೆ ಮಾತ್ರ ಮಾಡುವುದಿದ್ರೆ ಸ್ವಲ್ಪ ಕಷ್ಟ ಉಂಟು, 2 ಕಡೆಯವರನ್ನು ಕರೆದು ಮಾತಾಡಿದರೆ ಸರಿ ಆಗ್ತದೆ. ಹೀಗೆ ಕರಾವಳಿಯಲ್ಲಿ ನಡೆಯುತ್ತಿರುವ ಸರಣಿ ಕೊಲೆಗಳಿಗೆ ಫುಲ್ ಸ್ಟಾಪ್ ಹಾಕಲು ಕಡೆಗೂ ಪೊಲೀಸರು ಆಕ್ಷನ್ಗಿಳಿದಿರುವಾಗಲೇ ಸರ್ಕಾರ ಹಾಗೂ ಖಾಕಿ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಹೇಳಿದಂತೆ ಪೊಲೀಸರು ಕೇಳುತ್ತಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಮುಟ್ಟಿದರೆ ಜಿಲ್ಲೆಯಲ್ಲಿ ದಂಗೆಯಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಯಾವಾಗ ಪೊಲೀಸ್ ಇಲಾಖೆ ಪ್ರಭಾಕರ್ ಭಟ್ರ ಮೈ ಮುಟ್ತದ ಆಗ ಇಡೀ ಹಿಂದೂ ಸಮಾಜ ಹೇಳ್ತದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯ ದಂಗೆ ಹೇಳ್ಬಹುದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ಯಾವುದೇ ರೀತಿಯಲ್ಲಿ ಬಹುಶಃ ಪ್ರಭಾಕರ್ ಭಟ್ರನ್ನಾಗ್ಲಿ ಯಾವುದೇ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದರೆ ಖಂಡಿತ ಹಿಂದೂ ಸಮಾಜ ಅದಕ್ಕೆ ಉಗ್ರ ರೂಪದಲ್ಲಿ, ಪ್ರತಿಭಟನೆಯ ರೂಪದಲ್ಲಿ ಇರಬಹುದು, ಉಗ್ರ ಸ್ವರೂಪದಲ್ಲಿ ಉತ್ತರವನ್ನು ಕೊಡ್ಲಿಕ್ಕೂ ಸಜ್ಜಾಗಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಾನು ಇವತ್ತು ವಿಶೇಷವಾಗಿ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಕೇಸು ದಾಖಲು ಮಾಡಿದೆ. ಸುಹಾಸ್ ಶೆಟ್ಟಿ ಉತ್ತರ ಕ್ರಿಯೆ ಆಗಿ 20 ದಿನ ಆಯಿತು. ಆನಂತರ ಇವತ್ತು ಕೇಸು ದಾಖಲು ಮಾಡೋದಂದ್ರೆ ಒಂದು ರೀತಿಯ ದ್ವೇಷದ ರಾಜಕಾರಣವನ್ನ ಇದೇ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಮುಖಾಂತರ ಕಾಂಗ್ರೆಸ್ ಮಾಡ್ತಾ ಇದೆ. ಆದರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಇಂತಹ ಆರೋಪಗಳಿಗೆ ತಲೆಕೆಡಿಸಿಕೊಂಡಿಲ್ಲ. ಯಾರೇ ತಪ್ಪು ಮಾಡಿದ್ರೂ ಕ್ರಮ ನಿಶ್ಚಿತ ಎನ್ನುತ್ತಿದ್ದಾರೆ. ಅಲ್ಲದೆ ಪೊಲೀಸರ ಕೆಲಸಕ್ಕೆ ಅಡ್ಡಿಪಡಿಸಿದವರ ವಿರುದ್ಧವೂ ಪ್ರಕರಣ ದಾಖಲಿಸಲಾಗುತ್ತಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲ ತಿಂಗಳಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಿದೆ. ಕಾನೂನು ಸುವ್ಯವಸ್ಥೆ ಸರಿ ಮಾಡಲೆಂದೇ ಪೊಲೀಸರಿಂದ ಕಾರ್ಯಾಚರಣೆ ನಡೆಯುತ್ತಿರುವುದು. 10 ವರ್ಷಗಳ ಕೊಲೆ, ಗಲಭೆ ಕೃತ್ಯಗಳನ್ನು ಪರಿಶೀಲನೆ ಮಾಡಲಾಗಿದೆ. ಈ ವೇಳೆ ಕೃತ್ಯದಲ್ಲಿ ಭಾಗಿಯಾದ ಎಲ್ಲರಿಗೂ ಕೋಮು ಸಂಘಟನೆಗಳ ನಂಟಿದೆ. ಹೀಗಾಗಿ ಪೊಲೀಸರ ಕೆಲಸಕ್ಕೆ ಯಾರೇ ಅಡ್ಡಿ ಬಂದರೂ ಕಠಿಣ ಕ್ರಮ ನಿಶ್ಚಿತ ಎಂದು ಎಚ್ಚರಿಸಿದ್ದಾರೆ. ಕೆಲವು ತಿಂಗಳಿಂದ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕೆಲವೊಂದು ಮರ್ಡರ್ಸ್ ಇಂದ ಅಫೆಕ್ಟ್ ಆಗಿದೆ. ಈ ಮರ್ಡರ್ಸ್ ಅನ್ನು ಅನಲೈಸ್ ಮಾಡಿದಾಗ
ಹಿಂದೆ ಲಾಸ್ಟ್ 5 to 10 years ಮರ್ಡರ್ ಅನ್ನು ಅನಲೈಸ್ ಮಾಡಿದಾಗ ಈ ಮರ್ಡರ್ಸ್ ಅನ್ನು ಮಾಡಿರುವ ಆರೋಪಿಗಳು ಎಲ್ಲರೂ ಸಮ್ ಕಮ್ಯುನಲ್ ಆರ್ಗನೈಸೇಷನ್ಸ್ಗೆ ಟಚ್ ನಲ್ಲಿ ಇರೋದು ನಮಗೆ ಕಂಡು ಬಂದಿದೆ. ನಿನ್ನೆ ದಿವಸ ಕಡಬ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಕೆಲವೊಬ್ಬರು ಇದಕ್ಕೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಪೊಲೀಸ್ ಸ್ಟೇಷನ್ ಮುಂದೆ ಅಕ್ರಮ ಗುಂಪು ಸೇರಿ ಪ್ರತಿಭಟನೆ ಮಾಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕಡಬ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 39/25 ಅಂಡರ್ ಸೆಕ್ಷನ್ 189(2) ಮತ್ತೆ 190 ನಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕರ್ತವ್ಯಕ್ಕೆ ಯಾರೇನೋ ಅಡ್ಡಿಪಡಿಸಿದರೆ ಮುಂದಿನ ದಿವಸಗಳಲ್ಲಿ ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುವುದು. ಕರಾವಳಿ ಜಿಲ್ಲೆಯಲ್ಲಿ ಶುರುವಾಗಿರುವ ಕೋಮು ಕೊಲೆಗಳನ್ನ ತಡೆಯುವ ನಿಟ್ಟಿನಲ್ಲಿ ಪೊಲೀಸರ ಕಾರ್ಯಾಚರಣೆ ಈಗ ತೀವ್ರಗೊಂಡಿದೆ. ಆದರೆ ಈಗ ಪೊಲೀಸರು ಕೇವಲ ಹಿಂದೂ ಸಂಘಟನೆಗಳ ನಾಯಕರು ಹಾಗೂ ಕಾರ್ಯಕರ್ತರನ್ನ ಮಾತ್ರ ವಿಚಾರಣೆ ನಡೆಸಿರುವುದು ಬಿಜೆಪಿಯ ಆಕ್ರೋಶಕ್ಕೆ ಗುರಿಯಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳನ್ನ ಮಾತ್ರ ಟಾರ್ಗೆಟ್ ಮಾಡಲಾಗುತ್ತಿದೆ, ಹಿಂದೂಗಳನ್ನ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಎಂದೆಲ್ಲ ಬಿಜೆಪಿ ನಾಯಕರು ವಾಗ್ದಾಳಿ ಶುರು ಮಾಡಿದ್ದಾರೆ. ಕರಾವಳಿ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಯಾರು ತಪ್ಪು ಎಸಗಿದ್ದಾರೆ ತಪ್ಪಿತಸ್ಥರನ್ನ ಬಂಧಿಸಲಿ. ಆದ್ರೆ ಆ ನೆಪದಲ್ಲಿ ವಿನಾಕಾರಣ ಹಿಂದೂ ಕಾರ್ಯಕರ್ತರನ್ನ ಇವತ್ತು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ. ಹಿಂದೂಗಳ ಧ್ವನಿಯನ್ನು ಉಡುಗಿಸಲಿಕ್ಕೆ ಆತಂಕವನ್ನು ವ್ಯಕ್ತಪಡಿಸ್ತಿರುವಂತಹ ಹಿಂದೂ ನಾಯಕರುಗಳನ್ನು ಜೈಲಿಗೆ ಹಾಕ್ತೀವಿ ಅನ್ನೋ ಒಂದು ಭಾವನೆಯನ್ನು, ವಾರ್ನಿಂಗನ್ನು ನೀವು ಕೊಡ್ತಾ ಇದ್ದೀರಿ. ಇದನ್ನು ನಾವು ಸಹಿಸ್ಕೊಂಡಿರೋಕ್ಕಾಗಲ್ಲ. ಇಲ್ಲಿನ ನೆಲಜಲ ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ಹೋರಾಟ ಮಾಡೋರನ್ನ ತುಳಿಯೋ ಮುಖಾಂತರವಾಗಿ ನೀವು ತಾಲಿಬಾನ್ ಸರ್ಕಾರವನ್ನು ತರಲಿಕ್ಕೆ ಎಲ್ಲ ಪ್ರಯತ್ನವನ್ನು ಸಿದ್ಧತೆಯನ್ನು ಮಾಡ್ತಾ ಇದ್ದೀರಿ ಅಂತ ನನಗೆ ಸ್ಪಷ್ಟವಾಗಿ ಅನಿಸ್ತಾ ಇದೆ. ಹಿಂದೂಗಳು ಇದ್ ಕಡೆ ಕೊಂಬು ಗಲಭೆ ಆಗೋದಾದ್ರೆ ದೇಶದಲ್ಲೆಲ್ಲ ಆಗಬೇಕು ಕೊಂಬು ಗಲಭೆ. ಆದ್ರೆ ಅದು ಬಿಟ್ಟು ಒಂದು ಕೋಮನವರು ಮಾತ್ರ ಸೈಜಬಲ್ ಇರೋ ಕಡೆಗೆ ಯಾಕೆ ಆಗ್ತಾರೆ? ಅವರುಗಳು ಇದನ್ನ ದಕ್ಷಿಣದ ಕಾಶ್ಮೀರದ ತರ ನೋಡ್ತಾ ಇದ್ದಾರೆ. ಇವ್ರದ್ದು ಪ್ರವೃತ್ತಿನೇ ತುಷ್ಟೀಕರಣದ ಪ್ರವೃತ್ತಿ ಇದೆ. ಹಾಗಾಗಿ ತುಷ್ಟೀಕರಣದಿಂದ ಮೂಲಭೂತವಾದಿತನದಿಂದ ಭಯೋತ್ಪಾದನೆ. ಆದರೆ ಬಿಜೆಪಿಯ ಈ ವಾಗ್ದಾಳಿಗೆ ತಿರುಗೇಟು ನೀಡಿರುವ ಗೃಹ ಸಚಿವ ಪರಮೇಶ್ವರ್, ನಾವು ಯಾರನ್ನೂ ಟಾರ್ಗೆಟ್ ಮಾಡುತ್ತಿಲ್ಲ, ತಪ್ಪು ಯಾರೇ ಮಾಡಿದ್ರೂ ಸುಮ್ಮನಿರೋದಿಲ್ಲ, ಮುಸ್ಲಿಮರಿರಲಿ ಹಿಂದೂಗಳಿರಲಿ ಯಾರೇ ತಪ್ಪು ಮಾಡಿದ್ರೂ ಕಠಿಣ ಕ್ರಮ ನಿಶ್ಚಿತ ಎಂದು ಖಡಕ್ಕಾಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವು ಯಾರನ್ನೂ ಟಾರ್ಗೆಟ್ ಮಾಡಲ್ಲ. ಯಾವನು ಕಾನೂನು ವಿರುದ್ಧ ಹೋಗ್ತಾನೆ ಅವನ ಮೇಲೆ ಕ್ರಮ ತಗೊಂತೀವಿ. ನಾವು ಯಾವ ಮುಲಾಜ ಇಲ್ಲ. ನಾವು ನೋಡ್ರಿ, ಯಾರು ತಪ್ಪು ಮಾಡ್ತಾರೆ ಅವ್ರ ವಿರುದ್ಧ ಹೋಗ್ತೀವಿ. ಅವ್ರು ಯಾರನ್ನಾಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ನಾವು ಯಾವ ಮುಲಾಜಿಲ್ಲ. ಕಾನೂನು ವಿರುದ್ಧ ಇಲ್ಲಾಂದ್ರೆ ನಿಮ್ಗೆ ಯಾಕೆ? ಕಾನೂನಿಗೆ ವಿರುದ್ಧ ಹೋದ್ರೆ ಮಾತ್ರ ಇದನ್ನ ನಾವು ಎನ್ಫೋರ್ಸ್ ಮಾಡ್ತೀವಿ. ಬಿಟ್ರೆ ನಾರ್ಮಲ್ ಆಗಿ ಜನ ಇರೋರು ಇರ್ತಾರಪ್ಪ. ಇದರ ನಡುವೆಯೇ ಇಂದು ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಮಳೆಯನ್ನು ಲೆಕ್ಕಿಸದೆ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅಬ್ದುಲ್ ರಹಿಮಾನ್ ಹತ್ಯೆಗೆ ಸರ್ಕಾರದ ವೈಫಲ್ಯವೇ ಕಾರಣ. ಪ್ರಚೋದನಾಕಾರಿ ಭಾಷಣ ಮಾಡುವವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳದೆ ಇದ್ದಿದ್ದರಿಂದಲೇ ರಹಿಮಾನ್ ಹತ್ಯೆಯಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ದಲಿತರು ಎಲ್ಲರೂ ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ನಾವು ಸಂಘ ಪರಿವಾರ ನೀಡಬೇಕು. ನಾವೆಲ್ಲರೂ ಒಂದಾಗಬೇಕು. ಸಂಘ ಪರಿವಾರಕ್ಕೆ ಧರ್ಮ ಇಲ್ಲ. ಅವರಿಗೆ ಮಹಾಭಾರತ, ಭಗವದ್ಗೀತೆ ಅಲ್ಲ, ಅವರು ಬಂಚ್ ಆಫ್ ಥಾಟ್ಸ್ ನಿಂದ ಬಂದವರು. ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ನಾವು ಹಿಂಜರಿಯುವುದಿಲ್ಲ. ನಮ್ಮ ನ್ಯಾಯದ ವಿಚಾರದಲ್ಲಿ ನಾವು ಒಗ್ಗಟ್ಟಾಗಿ ಆಗಿದೆ. ಅಶ್ರಫ್ನ ಜೀವ ಯಾವಾಗ ಕುರುಪಿನಲ್ಲಿ ಬಿತ್ತು ಅಂತ ನಾವು ಒಟ್ಟಾಗಿದ್ದೇವೆ. ಅಲ್ಲಿ ಜಲೀಲ್ ಕೃಷ್ಣಾಪುರ ಇದ್ರು, ಅಲ್ಲಿ ರಿಯಾಜ್ ಕರಂಬು ಇದ್ರು, ಅಲ್ಲಿ ಅಶ್ರಫ್ ಇದ್ರು, ಮೇಯರ್ ಅಶ್ರಫ್ ಅವರಿದ್ರು, ಅಲ್ಲಿ ಸುಹೈಲ್ ಕಂದಕರ್ ಅವರಿದ್ರು, ಅಲ್ಲಿ ಕೆ ಶಾಮಲ್ ಅವರಿದ್ರು. ನಾವು ಒಟ್ಟಾಗಿ ಆಗಿದೆ. ಶಾಮುಲಾಕರ್ ಅವರೇ, ಮಾಜಿ ಮೇಯರ್ ಅಶ್ರಫ್ ಅವರೇ, ಇವರ ಶೋಕಾಸ್ ನೋಟಿಸ್ ನೀವು ಭಯಪಡಬೇಡಿ. ನಿಮ್ಮೊಂದಿಗೆ ಈ ಸಮುದಾಯ ಇದೆ. ಎಸ್ಡಿಪಿಐ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ರು. ಎಸ್ಡಿಪಿಐ ಪ್ರತಿಭಟನೆ ನಡೆಯುತ್ತಿರುವ ಸ್ಥಳದಲ್ಲೇ ಪೊಲೀಸರು ಭರ್ಜರಿ ಡ್ರಿಲ್ ಮಾಡಿ ಇನ್ನು ಮುಂದೆ ಯಾರೇ ತಪ್ಪು ಮಾಡಿದ್ರೂ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂಬ ಸಂದೇಶ ನೀಡಿದ್ರು. ಸದ್ಯ ಕರಾವಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರ ಕ್ರಮ ಹೆಚ್ಚು ಪಾರದರ್ಶಕವಾಗಿರಬೇಕು. ಕೇವಲ ಒಂದು ಸಮುದಾಯವನ್ನ ಮಾತ್ರ ಗುರಿಯಾಗಿಸಿ ಪ್ರಕರಣಗಳು ದಾಖಲಾಗುತ್ತಾ ಹೋದ್ರೆ ಅದು ಮತ್ತೊಂದಷ್ಟು ಅವಾಂತರಗಳಿಗೆ ಎಡೆಮಾಡಿಕೊಡುವ ಅಪಾಯ ಇದ್ದೇ ಇದೆ. ಹೀಗಾಗಿ ಜನರನ್ನ ಎತ್ತಿಕಟ್ಟುವ ಪ್ರಯತ್ನ ನಡೆಸುವ ಪ್ರತಿಯೊಬ್ಬರ ವಿರುದ್ಧವೂ ಕ್ರಮಕ್ಕೆ ಮುಂದಾದಲ್ಲಿ ಮಾತ್ರ ದಕ್ಷಿಣ ಕನ್ನಡದಲ್ಲಿ ಜನರು ನೆಮ್ಮದಿಯಿಂದ ಓಡಾಡಲು ಸಾಧ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಸದ್ಯಕ್ಕೆ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನ
ಚುರುಕುಗೊಳಿಸಿದ್ದಾರೆ. ಈ ಮೂಲಕವಾಗಿ ಪ್ರಕರಣಗಳನ್ನು ದಾಖಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಆದರೆ ಈ ರೀತಿಯ ಪ್ರಕರಣಗಳನ್ನು ದಾಖಲಿಸುವ ಪ್ರಕ್ರಿಯೆ ಕೇವಲ ಯಾರದೋ ಒತ್ತಡಕ್ಕೆ, ಕೇವಲ ಒಂದು ಕಡೆಯದ್ದು ಮಾತ್ರನೇ ದಾಖಲು ಮಾಡುವಂತಹ ಪ್ರಯತ್ನ ಆಗಬಾರ್ದು. ಯಾರ್ಯಾರು ಇಲ್ಲಿ ಪ್ರಚೋದನೆಯನ್ನು ಮಾಡ್ತಾರೆ, ಯಾವ್ಯಾವ ಸ್ವರೂಪದಲ್ಲಿ ಪ್ರಚೋದನೆಯನ್ನು ಮಾಡ್ತಾರೆ ಅಂಥವರನ್ನೆಲ್ಲರನ್ನೂ ಕೂಡ ಈ ಹಂತದಲ್ಲಿ ಮಟ್ಟ ಹಾಕುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರಾ? ಅವ್ರ ವಿರುದ್ಧ ಪ್ರಕರಣ ದಾಖಲಿಸ್ತಾರಾ? ಅವ್ರನ್ನ ನ್ಯಾಯಾಲಯದ ಕಟಕಟೆಗೆ ತಂದು ನಿಲ್ಲಿಸ್ತಾರಾ? ಆ ಮೂಲಕವಾಗಿ ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಮ್ಮದಿಯನ್ನು ನೆಲೆಸುವಂತೆ ಮಾಡ್ತಾರಾ ಅಂತ ನೋಡಬೇಕು. ಅಂತಿಮವಾಗಿ ಆಗಬೇಕಾಗಿರೋದು ಒಂದೇನೆ, ಎಲ್ಲರೂ ಕೂಡ ನಾಗರಿಕ ಸಮಾಜ ಬಯಸುವಂಥದ್ದು ಒಂದೇನೆ. ಇಲ್ಲಿ ಸರಣಿ ಕೊಲೆಯನ್ನು ಧರ್ಮದ ಹೆಸರಿನಲ್ಲಿ, ದ್ವೇಷದ ಹೆಸರಿನಲ್ಲಿ, ಪ್ರತೀಕಾರದ ಹೆಸರಿನಲ್ಲಿ ಯಾವ್ಯಾವ ಕೊಲೆಗಳು ಆಗ್ತಾ ಇದ್ದಾವೋ ಆ ಸರಣಿ, ಆ ಚೈನ್ ಏನಿದೆ ಅದು ಕಟ್ ಆಗಬೇಕು, ಅದು ನಿಲ್ಲಬೇಕು, ಅದು ಇನ್ನು ಮುಂದೆ ನಡಿಬಾರ್ದು. ಯಾಕಂದರೆ ನಾಗರಿಕ ಸಮಾಜದಲ್ಲಿ ಈ ರೀತಿಯಂತಹ ದ್ವೇಷದ ಕೊಲೆಗಳಿಗೆ ಅವಕಾಶ ಇರಬಾರ್ದು, ವಿನಾಕಾರಣ ಕೊಲ್ಲುವಂಥದ್ದಕ್ಕೆ ಅವಕಾಶ ಇರಬಾರ್ದು. ಅದನ್ನು ತಡೆಯುವ ಪ್ರಯತ್ನವನ್ನು ಸರ್ಕಾರ ಮಾಡಲೇಬೇಕು, ಅದು ಸರ್ಕಾರದ ಜವಾಬ್ದಾರಿ ಆಗಿರುವಂಥದ್ದು. ಇನ್ನು ಎರಡನೇ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ಕೆಣಕಿ ಕೆಟ್ಟ ಕಮಲ್ ಹಾಸನ್ ತನ್ನ ಮಾತಿನ ನಡುವೆ ಅಧಿಕ ಪ್ರಸಂಗತನವನ್ನು ತೋರೋದಕ್ಕೆ ಹೋಗಿ, ಯಾಕೆಂದರೆ ಅದಕ್ಕೆ ಆಮೇಲೆ ಹೇಳ್ಕೊಳ್ತಿರುವಂಥದ್ದು ನನ್ನನ್ನೂ ಸೇರಿದಂತೆ ರಾಜಕಾರಣಿಗಳಿಗೆ ಯಾರಿಗೂ ಕೂಡ ಭಾಷೆ ಬಗ್ಗೆ ಮಾತನಾಡುವಂಥ ಯೋಗ್ಯತೆ ಇಲ್ಲ ಅಂತೇಳಿ. ಆ ಯೋಗ್ಯತೆ ಇಲ್ಲದೇ ಇದ್ದ ಮೇಲೆ ಯಾವ ಕಾರಣಕ್ಕಾಗಿ, ಆ ಅರ್ಹತೆ ಇಲ್ಲದೇ ಇದ್ದ ಮೇಲೆ ಯಾವ ಕಾರಣಕ್ಕಾಗಿ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟು ಅನ್ನುವಂತಹ ಮಾತನ್ನು ಹೇಳಿದ್ರಿ ಕಮಲ್ ಅನ್ನುವಂಥದ್ದನ್ನೇ ನಮ್ಮ ಜನ ಕೇಳ್ತಿರೋದು. ಮತ್ತು ನೀವು ನಿಜಕ್ಕೂ ಕೂಡ ಯಾವುದಾದ್ರೂ ಪುಸ್ತಕದಲ್ಲಿ ಆ ರೀತಿಯಾಗಿ ಓದಿದರೆ, ನೀವು ಹೇಳ್ತಿರೋದು ಸತ್ಯ ಅಂತೇಳಿ ಆದರೆ ನಿಮ್ಮ ಮಾತಿಗೆ ಪೂರಕವಾಗಿರ್ತಕ್ಕಂಥ ಪುರಾವೆ ಯಾವ ಪುಸ್ತಕದಲ್ಲಿದೆ, ಯಾವ ಅಧ್ಯಯನದಲ್ಲಿ ಓದಿದಿರಿ, ಯಾವ ಡಾಕ್ಯುಮೆಂಟನ್ನು ನೀವು ಓದಿದಿರಿ, ಎಲ್ಲಿದೆ ಇದು? ಯಾಕೆಂದರೆ ಇತಿಹಾಸದ ಯಾವ ಪುಟದಲ್ಲಿ ಇದು ಅದಕ್ಕಾಗಿದೆ, ಅದು ಗೊತ್ತಾಗಬೇಕಾಗಿದೆ. ಅದಕ್ಕೆ ಬೇಕಾದಂಥ ದಾಖಲೆಯನ್ನು ಕಮಲ್ ಹಾಸನ್ ಕೊಡಬೇಕಾಗಿದೆ. ಆದರೆ ಈಗ ಕಮಲ್ನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿ ಅಂತೇಳಿದ್ರೆ ಕೋರ್ಟ್ ಮೊರೆ ಹೋಗಿದ್ದಾರೆ. ತನ್ನ ಚಿತ್ರ ಬಿಡುಗಡೆಗೆ ಅವಕಾಶ ಮಾಡಿಸ್ಕೊಡಿ ಅಂತೇಳಿ ಕೋರ್ಟನ್ನು ಕೇಳ್ಕೊಳ್ತಾ ಇದ್ದಾರೆ. ಕನ್ನಡಿಗರನ್ನ ಇನ್ನಷ್ಟು ಕೆರಳಿಸ್ತಾ ಇದ್ದಾರೆ ಕಮಲ್ ಹಾಸನ್ ಒಬ್ಬ ಅದ್ಭುತ ನಟ, ಅದರಲ್ಲಿ ಯಾರಿಗೂ ಕೂಡ ಅನುಮಾನಗಳಿಲ್ಲ. ಅವರ ಸಿನಿಮಾವನ್ನು ಎಂಜಾಯ್ ಮಾಡಿದಂಥವರು, ಸಿನಿಮಾ ಪ್ರಿಯರೆಲ್ಲರೂ ಕೂಡ ಅವರ ಸಿನಿಮಾವನ್ನು ಎಂಜಾಯ್ ಮಾಡ್ತಾರೆ. ಆದರೆ ಕನ್ನಡದ ವಿಚಾರದಲ್ಲಿ ಅಧಿಕ ಪ್ರಸಂಗತನವನ್ನು ಮಾಡಿರುವಂಥದ್ದು ಇದೆಯಲ್ಲ, ಇದನ್ನು ಒಪ್ಕೊಳ್ಬೇಕಾ? ಇದನ್ನು ಈಗ ಏನೋ ಕಮಲ್ ಹಾಸನ್ ಮಾತಿನ ಬರದಲ್ಲಿ ಹೇಳಿದ್ರು ಬಿಡು ಅಂತ ಒಪ್ಪಿಕೊಂಡ್ರೆ ಕಮಲ್ ಹಾಸನ್ಗೆ ಕೋಟ್ಯಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಿರ್ತಾರೆ. ಅವರು ಕೂಡ ಇದನ್ನೇ ಸತ್ಯ ಅಂತೇಳಿ ಅಂದ್ಕೊಳ್ತಾರೆ. ಕನ್ನಡ ಹುಟ್ಟಿರೋದು ತಮಿಳಿನಿಂದ ಅಂತ ಅಂದ್ಕೊಳ್ತಾರೆ. ಇದು ಬಹಳ ಸೀರಿಯಸ್ ಆದಂಥ ವಿಚಾರ. ಇದು ಕೇವಲ ಸಿನಿಮಾದ ಸಂಬಂಧಪಟ್ಟಿರುವಂಥ ವಿಚಾರ ಅಲ್ಲ, ಸಿನಿಮಾದ ಆಚೆಗಿನ ವಿಚಾರ ಇದು, ಕನ್ನಡ ಭಾಷೆಯ ವಿಚಾರ ಇದು. ಥಗ್ ಲೈಫ್ ಬಿಡುಗಡೆಗಾಗಿ ಕಮಲ್ ಹಾಸನ್ ಕಾನೂನಿನ ಹೋರಾಟವನ್ನು ನಡೆಸೋದಕ್ಕೆ ಈಗ ಮುಂದಾಗಿದ್ದಾರೆ. ಕಡೆಗೂ ಅವರಿಗೆ ತನ್ನ ಸಿನಿಮಾವನ್ನು ಬಿಡುಗಡೆ ಮಾಡಬೇಕು ಅಂದರೆ ಅಷ್ಟು ಸುಲಭ ಇಲ್ಲ ಅಂತೇಳಿ ಗೊತ್ತಾಗಿದೆ. ಕೋರ್ಟ್ ಮೊರೆ ಹೋಗಿದ್ದಾರೆ. ಅಂತಿಮವಾಗಿ ನ್ಯಾಯಾಲಯ ನಿರ್ದೇಶನವನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗತ್ತೆ, ಅದು ಬೇರೆ ವಿಚಾರ. ಆದರೆ ಥಗ್ ಲೈಫ್ಗೆ ತಡೆ ಒಡ್ಡಿದ್ದನ್ನು ಪ್ರಶ್ನಿಸಿ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನಟ. ಅದು ಅವ್ರಿಗಿರುವಂತಹ ಕಾನೂನು ಅವಕಾಶ, ಪ್ರಜಾಪ್ರಭುತ್ವದ ದೇಶದಲ್ಲಿ ಈ ಕಾನೂನು ಅವಕಾಶ ಇದ್ದೇ ಇದೆ. ರಾಜ್ ಕಮಲ್ ಫಿಲಂ ಇಂಟರ್ನ್ಯಾಷನಲ್ ಸಂಸ್ಥೆಯ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೋರ್ಟ್ ಮೂಲಕವಾಗಿ ಅವರು ರಿಲೀಫ್ ಪಡ್ಕೊಳ್ತಾರಾ ಅಥವಾ ಕೋರ್ಟ್ ಮೂಲಕವಾಗಿ ಅವರು ಕನ್ನಡಿಗರ ಕ್ಷಮೆ ಕೇಳ್ತಾರಾ ಅನ್ನೋದು ಕೂಡ ನೋಡಬೇಕು. ಕನ್ನಡಿಗರ ಕ್ಷಮೆ ಕೇಳದ ಹೊರತು ಥಗ್ ಲೈಫ್ ರಿಲೀಸ್ ಆಗಲ್ಲ ಅನ್ನುವಂಥದ್ದು, ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಕನ್ನಡಪರ ಸಂಘಟನೆಗಳು ಹೇಳ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೇಳ್ತಾ ಇದೆ, ನಾವು ಈ ವಿಚಾರದಲ್ಲಿ ದೂಸರಾ ಮಾತಿಲ್ಲ. ಯಾಕಂದರೆ ಇದು ಕನ್ನಡದ ವಿಚಾರ, ಇದು ಕನ್ನಡದ ಪ್ರಶ್ನೆ. ಇದು ಇಲ್ಲಿ ಕಮಲ್ ಅಹಂ ಮತ್ತು ಕನ್ನಡಿಗರ ಕಿಚ್ಚು ಇವೆರಡನ್ನು ಕೂಡ ನೋಡಬೇಕು. ಕಮಲ್ ಹಾಸನ್ ಒಂದು ದಿವಸಕ್ಕೆ ಒಂದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಮ್ಮೆ ಹೇಳಿದ್ದಾರೆ ತಮಿಳಿನಿಂದ ಹುಟ್ಟಿರೋದು ಕನ್ನಡ ಅಂತ ಹೇಳಿದ್ದಾರೆ. ಇನ್ನೊಂದು ದಿವಸ ಹೇಳಿದ್ದಾರೆ ನಾನು ಪ್ರೀತಿಯಿಂದ ಹೇಳಿದ ಮಾತಿಗೆ ಕ್ಷಮೆ ಕೇಳಲ್ಲ ಅಂತ. ಅಂದರೆ ಪ್ರೀತಿಯಿಂದ ಹೇಳಿದ ತಪ್ಪು ಅಂತೂ ಕೂಡ ಇರ್ಬೋದಲ್ಲ, ಪ್ರೀತಿಯ ನಡುವೆ ಕ್ಷಮೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ್ತು ರಾಜಕಾರಣಿ ತನ್ನನ್ನೂ ಸೇರಿದಂತೆ ರಾಜಕಾರಣಿಗಳಿಗೆ ಭಾಷೆ ಬಗ್ಗೆ ಮಾತಾಡುವ ಅರ್ಹತೆ ಇಲ್ಲ ಅಂತ ಹೇಳ್ಕೊಳ್ಳುವಂಥದ್ದನ್ನು ಅವರು ಹೇಳ್ಕೊಂಡಿದ್ದಾರೆ. ಅದು ಯಾವ ನೆಲೆಯಲ್ಲಿ ಅವರು ಎಲ್ಲ ರಾಜಕಾರಣಿಗಳ ಪರವಾಗಿ ಅವರು ಮಾತಾಡ್ತಾರೆ ಗೊತ್ತಿಲ್ಲ ಅದು, ಆದರೆ ಅವರು ಹಾಗೆ ಹೇಳ್ಕೊಂಡಿದ್ದಾರೆ. ನಂತರ ಹೇಳ್ತಾರೆ ನಾನು ತಪ್ಪೇ ಮಾಡಿಲ್ಲ, ಹೀಗಾಗಿ ಕ್ಷಮೆ ಕೇಳಲ್ಲ, ಕ್ಷಮೆ ಕೇಳೋದು ನನ್ನ ಜಾಯಮಾನ ಅಲ್ಲ ತಪ್ಪೇ ಮಾಡದಿದ್ದಾಗ ಅಂತ ಹೇಳ್ತಾರೆ. ಓಕೆ, ತಪ್ಪೇ ಮಾಡದಿದ್ದಾಗ ಕ್ಷಮೆ ಕೇಳಬೇಡಿ, ಆದರೆ ಈ ವಿಚಾರದಲ್ಲಿ ನೀವು ಮಾಡಿರುವ ತಪ್ಪಿದೆಯಲ್ಲ ಅದಕ್ಕೆ ಕ್ಷಮೆ ಕೇಳಬೇಕಲ್ವಾ ಅನ್ನುವಂಥದ್ದು ಕನ್ನಡಿಗರು ಎತ್ತಿರುವಂತಹ ಪ್ರಶ್ನೆ. ಈಗ ಕಮಲ್ ಅಹಂನ ನಡುವೆ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಥಗ್ ಲೈಫ್ ರಿಲೀಸ್ಗೆ ನಿರ್ದೇಶನ ಕೊಡಿ ಅಂತೇಳಿ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅವರ ಚಿತ್ರಸಂಸ್ಥೆಯ ಮೂಲಕವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಕ್ಷಮೆ ಕೇಳದ ಹೊರತು ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ಬಿಡಬಾರ್ದು ಅನ್ನೋದು ಕನ್ನಡಿಗರ ಒಕ್ಕೊರಲಿನ ಮಾತಿದು. ಯಾಕೆಂದರೆ ಇದು ಕನ್ನಡದ ವಿಚಾರ, ಕನ್ನಡದ ವಿಷಯವನ್ನು ಮಾತ್ರ ನಮ್ಮೆಲ್ಲರಿಗಿಂತ ಮೇಲಿರುವಂಥ ನಮ್ಮ ಭಾಷೆ, ಆ ಭಾಷೆ ವಿಚಾರದಲ್ಲಿ ನೀವು ಕೆಣಕಿರುವಂಥದ್ದು ಕಮಲ್ ಅವರೇ.
ಹೀಗಾಗಿ ಫಿಲಂ ಚೇಂಬರ್ಗೂ ಸೂಚನೆ ಕೊಡಿ ಅನ್ನುವಂಥದ್ದನ್ನು ಕೋರ್ಟ್ ಮೂಲಕವಾಗಿ ಅವರು ಮನವಿಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಫಿಲಂ ಚೇಂಬರ್ಗೂ ಕೂಡ ನೀವು ಡೈರೆಕ್ಷನನ್ನು ಕೊಡಿ, ಏನು ಕರ್ನಾಟಕದಲ್ಲಿ ತಮ್ಮ ಥಗ್ ಲೈಫ್ ಸಿನಿಮಾವನ್ನು ಬಿಡುಗಡೆ ಮಾಡೋದಕ್ಕೆ ಯಾವುದೇ ಆಕ್ಷೇಪವನ್ನು ಮಾಡಬಾರ್ದು, ಸಿನಿಮಾಗೂ ಕಮಲ್ ಹಾಸನ್ ನೀಡಿರುವಂತಹ ಹೇಳಿಕೆಗೂ ಸಂಬಂಧ ಇಲ್ಲ ಅನ್ನುವಂಥ ವಾದವನ್ನು ಅವರು ಮುಂದಿಡೋದಕ್ಕೆ ಮುಂದಾಗ್ತಿದ್ದಾರೆ. ಪ್ರದರ್ಶಕರು ವಿತರಕರದ್ದೇ ತೀರ್ಮಾನ ಅನ್ನುವಂಥದ್ದನ್ನು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಹೇಳ್ತಾ ಇದೆ. ಇದು ಪ್ರದರ್ಶಕರು ಮತ್ತು ವಿತರಕರ ನಿರ್ಧಾರ. ಈ ಸಿನಿಮಾವನ್ನು ನಾವು ಇಲ್ಲಿ ಬಿಡುಗಡೆ ಮಾಡಲ್ಲ ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಪ್ರದರ್ಶಕರು ಮತ್ತು ವಿತರಕರು. ಹೀಗಾಗಿ ನೀವು ಈ ವಿಚಾರದಲ್ಲಿ ಕರ್ನಾಟಕ ಭಾಳ ಸ್ಪಷ್ಟವಾಗಿದೆ ಅನ್ನುವಂಥದ್ದು ಮತ್ತು ಇದೇ ಕಾರಣಕ್ಕೆ ಅವರು ಕೋರ್ಟ್ಗೂ ಕೂಡ ಒಂದು ಕಿವಿಟ್ ಹಾಕುವಂತಹ ಯೋಚನೆಯಲ್ಲೂ ಕೂಡ ಇದ್ದಾರೆ. ಇನ್ನು ಕಮಲ್ ಹಾಸನ್ ಅವರ ಪ್ರಕಾರ ಥಗ್ ಲೈಫ್ ಪ್ರದರ್ಶನಕ್ಕೆ ಭದ್ರತೆ ಕೊಡಬೇಕಂತೆ ಆ ಸಿನಿಮಾವನ್ನು ಬಿಡುಗಡೆ ಮಾಡಿದೆ. ಯಾಕಂದರೆ ಕರ್ನಾಟಕದಲ್ಲಿ ವಿರೋಧ ಇದೆ, ಹಾಗಾಗಿ ಸಿನಿಮಾ ಮಂದಿರಕ್ಕೆ ಬಂದಂಥವ್ರಿಗೆ, ಚಿತ್ರಮಂದಿರಕ್ಕೆ ಬಂದಂಥವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು, ಅಲ್ಲಿಗೆ ಭದ್ರತೆಯನ್ನು ಕೊಡಿ, ಥಿಯೇಟ್ರಿಗೆ ತೊಂದರೆ ಆಗಬಾರ್ದು, ಭದ್ರತೆಯನ್ನು ಕೊಡಿ ಅನ್ನುವಂಥ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಆದರೆ ಕನ್ನಡದ ಬಗ್ಗೆ ಹಗುರ ಮಾತು ಸಹಿಸೋದಿಲ್ಲ ಅನ್ನುವಂಥದ್ದು ಕನ್ನಡಿಗರ ವಿಚಾರ ಇರ್ತದೆ. ನಿಮ್ಮ ಸಿನಿಮಾಗಾಗಿ ಅಥವಾ ಸಿನಿಮಾವನ್ನು ನಿಲ್ಲಿಸಬೇಕು, ಅಲ್ಲಿಗೆ ಹೋಗಿ ಗಲಾಟೆ ಮಾಡಬೇಕು, ಅಲ್ಲಿ ಹೋಗಿ ಥಿಯೇಟ್ರಲ್ಲಿ ಏನೋ ಗಲಾಟೆ ಎಬ್ಬಿಸಬೇಕು, ಇದು ಕನ್ನಡಿಗರ ಜಾಯಮಾನ ಅಲ್ವೇ ಅಲ್ಲ. ಆದರೆ ಅವರು ಮಾಡಿರ್ತಕ್ಕಂತಹ ತಪ್ಪಿದೆಯಲ್ಲ, ಆ ತಪ್ಪಿಗೆ ಅವರು ಕ್ಷಮೆ ಕೇಳಬೇಕು ಅನ್ನೋಂಥದ್ದಷ್ಟೇ ಕನ್ನಡಿಗರು ಮಾಡಿರುವಂಥ ಒತ್ತಾಯ. ವಾಸ್ತವವಾಗಿ ಒಬ್ಬ ಮನುಷ್ಯ ದೊಡ್ಡವರಾಗೋದು ಈ ರೀತಿಯಾಗಿ ಒತ್ತಾಯ ಮಾಡಿಸ್ಕೊಂಡು ಕ್ಷಮೆ ಕೇಳೋದ್ರಿಂದ ಅಲ್ಲ. ತಾನು ಮಾಡಿರುವಂಥ ತಪ್ಪು ಅದು ಇನ್ನೊಬ್ಬರಿಗೆ ಹರ್ಟ್ ಆಗಿದೆ, ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ವಿರೋಧ ವ್ಯಕ್ತವಾಗ್ತಿದೆ ಅಂತ ಹೇಳುವಂಥದ್ದು ಗೊತ್ತಾದಾಗ ವೆರಿ ಮೊಮೆಂಟಲ್ಲೇ ಅವರು ತನ್ನ ಮಾತಿಗೆ ಕ್ಷಮೆಯನ್ನು ಕೇಳಬೇಕಾಗಿತ್ತು. ಆದರೆ ಆ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. DIG ಕಮಿಷನರ್ಗೂ ಕೂಡ ಈ ಸಂಬಂಧವಾಗಿ ಸೂಚಿಸಿ ಅನ್ನುವಂತಹ ಮಾತನ್ನು ಕಮಲ್ ಹಾಸನ್ ಅವರು ಕೋರ್ಟ್ ಮುಖಾಂತರವಾಗಿ ಮೊರೆ ಇಟ್ಟಿದ್ದಾರೆ. ಅವರು ಆ ಒಂದು ವಿನಂತಿಯನ್ನು ಕೂಡ ಕೋರ್ಟ್ಗೆ ಮಾಡಿಕೊಂಡಿದ್ದಾರೆ. DIG ಮತ್ತು ಕಮಿಷನರ್ಗೆ, ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಹಾಗೆಯೇ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ನೀವು ಸೂಚನೆಯನ್ನು ಕೊಡಿ, ಈ ಸಿನಿಮಾವನ್ನು ಬಿಡುಗಡೆ ಮಾಡಿಸೋದಕ್ಕೆ ನಿಷೇಧ ಇರಬಾರ್ದು, ಭದ್ರತೆ ಇರಬೇಕು, ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಿ ಅಂತೇಳಿ ಕೋರ್ಟ್ ಮೊರೆ ಹೋಗೋದಕ್ಕೆ ಮನವಿ ಮಾಡಿಕೊಡೋದಕ್ಕೆ ಅವರು ತೀರ್ಮಾನಿಸಿದ್ದಾರೆ. ಆದರೆ ಭಾಷೆಯನ್ನು ಕೆಣಕಿ ನೀವು ತಪ್ಪು ಮಾಡಿದ್ದೀರಿ ಅನ್ನುವಂಥದ್ದು ಕನ್ನಡಿಗರಿಗೆ ಹೇಳ್ತಾ ಇರುವಂಥ ಮಾತು. ನೀವು ಮಾಡಿರುವಂಥ ತಪ್ಪು ಬಗ್ಗೆ ನಿಮಗೆ ಅರಿವಿರಲಿ, ನೀವು ಭಾಷೆಯನ್ನು ಕೆಣಕಿ ತಪ್ಪು ಮಾಡಿದ್ದೀರಿ ಅನ್ನುವಂಥದ್ದನ್ನು ಪದೇ ಪದೇ ಕನ್ನಡಿಗರು ಹೇಳ್ತಾ ಇರೋದು ಹೊರತು ಬೇರೆ ಯಾವುದೇ ವಿಚಾರಗಳನ್ನು ಅಲ್ಲ. ಭಾಷೆನ ಕೆಣಕಿದ್ದೀರಿ ನೀವು, ಅದು ನೀವು ಮಾಡಿರುವಂಥ ತಪ್ಪು ಅಂತ ಹೇಳಿ. ಯಾಕೆಂದರೆ ಕನ್ನಡ ಭಾಷೆ, ತಮಿಳು ಭಾಷೆ ಅಥವಾ ತೆಲುಗು ಅಥವಾ ಮಲಯಾಳಂ, ತುಳು ಯಾವುದೇ ಭಾಷೆಗಳಿರ್ಬೋದು, ಇವೆಲ್ಲವೂ ಕೂಡ ಸಹೋದರಿ ಭಾಷೆಗಳು. ಹೀಗಾಗಿ ಮೇಲೆ ಕೆಳಗೆ ಅನ್ನುವಂಥದ್ದಿಲ್ಲ, ತಾಯಿ ಮಗು ಅನ್ನುವಂಥ ಭಾಷೆ ಇಲ್ಲ. ಇಲ್ಲಿ ಏನೇ ಇದ್ರೂ ಕೂಡ ಸಹೋದರಿ ಭಾಷೆಗಳಿವು ಅಂತೇಳಿ. ಆದರೆ ಪ್ರೀತಿಯ ಮಾತಿಗೆ ಕ್ಷಮೆ ಕೇಳೋದಿಲ್ಲ ಅನ್ನುವಂಥ ಮಾತನ್ನು ಕಮಲ್ ಹಾಸನ್ ಅವರು ಈಗಾಗಲೇ ತನ್ನ ಅಹಂಕಾರದ ನುಡಿಯನ್ನು ಹೇಳಿದ್ದಾರೆ. ಪ್ರೀತಿಯಿಂದ ಹೇಳಿದ್ದೀನಿ, ಪ್ರೀತಿಯ ಮಾತಿಗೆ ನಾನು ಕ್ಷಮೆ ಕೇಳೋದಿಲ್ಲ ಅನ್ನುವಂಥ ಮಾತನ್ನು ಅವರು ಮೊದಲ ಹಂತದಲ್ಲಿ ಹೇಳ್ಕೊಂಡಿದ್ದಂತಹ ಮಾತದು. ಆದರೆ ಕ್ಷಮೆ ಕೇಳದೇ ಇದ್ದರೆ ಕರ್ನಾಟಕಕ್ಕೆ ನೀವು ಕಾಲಿಡಲೇಬೇಡಿ ಅನ್ನುವಂಥ ಮಾತನ್ನು ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇದ್ದಾರೆ. ನೀವು ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿದರೆ ನೀವು ಕರ್ನಾಟಕಕ್ಕೆ ಬರಬೇಡಿ. ನಿಮ್ಮ ಪ್ರಕಾರ ನೀವು ಕರ್ನಾಟಕದ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ಬಾಯಲ್ಲಿ ಒಣ ಮಾತುಗಳಿಗೆ ಹೇಳೋದಲ್ಲ. ಆದರೆ ವಾಸ್ತವ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ. ವಾಸ್ತವದ ಬಗ್ಗೆ ಮಾತಾಡಬೇಕು. ಭಾಷೆಯ ಮೂಲದ ಬಗ್ಗೆ ಕೆಣಕಿರುವಂಥದ್ದು, ಭಾಷೆಯ ವಿಚಾರದಲ್ಲಿ ತನ್ನ ಅಜ್ಞಾನವನ್ನು ಪ್ರದರ್ಶಿಸಿದ ನಂತರ ತನ್ನ ಅಜ್ಞಾನವೇ ಸರಿ ಅಂತ ಹೇಳುವಂಥ ಸಮರ್ಥನೆ ಮಾಡ್ತಾ ಅದರ ಮೂಲಕವಾಗಿ ತಮಿಳುನಾಡಿನಲ್ಲಿ ಒಂದಿಷ್ಟು ಅವರು ಬೆಂಬಲವನ್ನು ಪಡ್ಕೊಳ್ಬಹುದು. ಆದರೆ ಭಾಷಾ ತಜ್ಞರು, ಭಾಷೆಯ ಬಗ್ಗೆ ಪ್ರೀತಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ತಾರೆ, ಈ ರೀತಿಯಾಗಿ ಇರೋದಿಲ್ಲ ಭಾಷೆಗಳು ಅಂತ ಹೇಳುವಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ. ಇನ್ನು ಕ್ಷಮೆ ಕೇಳ್ತಾರ ಕಮಲ್ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಯಾಕಂದರೆ ಕನ್ನಡಿಗರ ಕಿಚ್ಚಿಗೆ ಕಡೆಗೂ ಮಣಿತಾರ ಕಮಲ್ ಹಾಸನ್ ಅನ್ನುವಂತಹ ಪ್ರಶ್ನೆ ಅಥವಾ ಕುತೂಹಲ ಇದ್ದೇ ಇದೆ. ಯಾಕಂದರೆ ಕಮಲ್ ಹಾಸನ್ ಇದುವರೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ದಿವಸ ಮಾತನಾಡಿರುವಂಥ ಅನವಶ್ಯಕ. ಈಗ ಶಿವರಾಜ್ ಕುಮಾರ್ ಅವ್ರನ್ನ ಇವರು ಪ್ರೀತಿಸೋದಕ್ಕೆ, ಅವ್ರನ್ನ ಗೌರವಿಸೋದಕ್ಕೆ, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇವರು ಪ್ರೀತಿಸೋದಕ್ಕೆ, ಅವ್ರನ್ನ ಗೌರವಿಸೋದಕ್ಕೆ, ತಮಿಳು ಭಾಷೆಯನ್ನು ಅವರು ಕನ್ನಡ ಭಾಷೆ ತಮಿಳು ಭಾಷೆದು ಹುಟ್ಟಿದೆ ಅನ್ನೋ ಕಾರಣಕ್ಕಾಗಿ ನೀವು ನಮ್ಮವರು ಅನ್ನುವಂಥ ದಾಟಿಯಲ್ಲಿ ಹೇಳೋದಿದೆಯಲ್ಲ, ಇದು ಸರಿಯಾದಂಥ ಕ್ರಮನ ಕಮಲ್ ಹಾಸನ್ ಅವರದು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಈಗ ರಜನಿಕಾಂತ್ ಸತ್ಯರಾಜ್ ರೀತಿಯೇ ಕ್ಷಮೆ ಕೇಳ್ತಾರ ಕಮಲ್ ಅನ್ನುವಂಥದ್ದು. ಯಾಕಂದರೆ ಈ ಹಿಂದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆಯವರು ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ, ನಾಟ್ ಡೈರೆಕ್ಟಾಗಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋಂತಹ ರೀತಿಯಲ್ಲಿ ಅಲ್ಲ, ಆದರೆ ಬೇರೆ ಸಂದರ್ಭಗಳಲ್ಲಿ ಅವರು ಹೇಳಿರ್ತಕ್ಕಂತಹ ಮಾತುಗಳಿಗೆ ಅವರು ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಿದಂಥವ್ರು ದೊಡ್ಡವರಾಗಿದ್ದಾರೆ. ಆಡಿದಂತಹ ಮಾತಿನಿಂದಾಗಿ ತ್ರಿಶಂಕು ಸ್ಥಿತಿಗೆ ಬಂದು ನಿಂತಿದ್ದಾರೆ ಈಗ ಕಮಲ್ ಹಾಸನ್ ಮಾಡಿರುವಂಥ ಒಂದು ಕೆಲಸ ಏನಿದೆ ಅಂತ ಹೇಳಿದರೆ, ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ತಿಳ್ಕೊಂಡು, ತಮಿಳಿನಲ್ಲಿ ತನಗೆ
ಒಂದು ಪಾಪ್ಯುಲಾರಿಟಿ ಸಿಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಅವರು ಯೋಚನೆಯನ್ನು ಮಾಡ್ತಾರೆ. ತಮಿಳಿನಲ್ಲಿ ಒಂದಿಷ್ಟು ಈಗ ಅವರು ಕ್ಷಮೆ ಕೇಳಿದರೆ ತಮಿಳರ ವಿರೋಧವನ್ನು ಕಟ್ಕೊಳ್ಬೇಕಾಗುತ್ತೆ ಅನ್ನೋಂಥ ಆತಂಕವೂ ಕೂಡ ಕಮಲ್ ಹಾಸನ್ಗಿರ್ಬೋದು. ಆದರೆ ತನ್ನ ತಪ್ಪನ್ನು ಒಪ್ಕೊಳ್ಳೋದಕ್ಕೆ ಅವ್ರು ಏನು ಹೇಳ್ತಾರಲ್ಲ, ನಾನು ನಿರ್ಭಿಡೆಯಿಂದ ಇರ್ತೀನಿ, ಆ ನಿರ್ಭಿಡೆ ಅವ್ರಿಗೆ ಇರಬೇಕು ಅಂದರೆ ತಪ್ಪು ಆಗಿದೆ ಅನ್ನೋಂಥ ಗೊತ್ತಾದಾಗ ಅವರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದೇ ಇದ್ದರೆ ಕನ್ನಡಿಗರ ಆಕ್ರೋಶ, ಕೇಳಿದರೆ ತಮಿಳು ಜನರ ಸಿಟ್ಟು, ಈ ಎರಡನ್ನೂ ಕೂಡ ಎದುರಿಸಬೇಕಾದಂಥದ್ದು ಈಗ ಕಮಲ್ ಹಾಸನ್ಗಿರುವಂಥ ಅನಿವಾರ್ಯ. ಯಾಕೆಂದರೆ ಮಾಡಿರ್ತಕ್ಕಂತಹ ಕೃತ್ಯಕ್ಕೆ ಅದನ್ನು ಅನುಭವಿಸಬೇಕು ಅಂತ ಹೇಳಿ. ಹೀಗಾಗಿ ಕಮಲ್ ಹಾಸನ್ ಈಗ ಸದ್ಯಕ್ಕೆ ಕ್ಷಮೆ ಕೇಳ್ತಾರಾ ಅಥವಾ ಕೇಳೋದಿಲ್ವಾ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಜೂನ್ 5ರಂದು ಥಗ್ ಲೈಫ್ ರಿಲೀಸ್ ಆಗುತ್ತೆ, ಅದಕ್ಕೂ ಮುಂಚಿತವಾಗಿದೆ ಕ್ಷಮೆ ಯಾಚನೆಯನ್ನು ಮಾಡ್ತಾರಾ ಅಂಥೇಳಿ. ಆದರೆ ಇಲ್ಲಿ ಥಗ್ ಲೈಫ್ ರಿಲೀಸ್ ಆಗುತ್ತೆ, ರಿಲೀಸ್ ಆಗಲ್ಲ, ಅದಕ್ಕಿಂತ ಅದು ಒಂದು ಭಾಗ. ಆದರೆ ಇಲ್ಲಿ ಬಹಳ ಮುಖ್ಯವಾದಂಥ ಭಾಗ ಅಂತ ಹೇಳಿದ್ರೆ ಸಿನಿಮಾದ ಆಚೆ ನೋಡಬೇಕಾಗಿರುತ್ತೆ ನಾವು ಅಂತ ಹೇಳಿದ್ರೆ ಕನ್ನಡದ ವಿಚಾರ. ಕನ್ನಡದ ವಿಷಯದಲ್ಲಿ ಇವರು ಕೆಣಕಿದ್ದಾರೆ. ಕನ್ನಡಿಗರನ್ನು ಕೆಣಕಿರುವಂಥದ್ದಲ್ಲ, ಕನ್ನಡ ಭಾಷೆಯನ್ನು ಕೆಣಕಿರುವಂಥದ್ದು ಇವರು, ಕನ್ನಡ ಭಾಷೆಯ ಮೂಲವನ್ನು ಕೆಣಕಿರುವಂಥದ್ದು, ಕನ್ನಡದ ಇತಿಹಾಸವನ್ನು ಕೆಣಕಿರುವಂಥದ್ದು. ಈ ಕಾರಣಕ್ಕಾಗಿಯೇ ಕರ್ನಾಟಕ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ನೀವು ಕೇವಲ ಫಿಲಂ ಚೇಂಬರ್ನ ಹೆಗಲ ಮೇಲೆ ಬಂದೂಕಿಡುವಂಥದ್ದಲ್ಲ, ಇಲ್ಲಿ ನೇರವಾಗಿ ನಿಮ್ಮ ಜವಾಬ್ದಾರಿ ಇದೆ, ಸರ್ಕಾರದ ಜವಾಬ್ದಾರಿ ಇದೆ. ಕರ್ನಾಟಕ ಸರ್ಕಾರ ಕನ್ನಡ ಭಾಷೆಯ ವಿಚಾರದಲ್ಲಿ ನಿಮ್ಮ ಉತ್ತರದಾಯಿತ್ವವನ್ನು ನೀವು ತೋರಿಸ್ಬೇಕು. ನೀವು ನೆಲ ಜಲ ಭಾಷೆಗೆಲ್ಲ ನಾವೆಲ್ಲ ಒಂದು ಅಂತ ಹೇಳ್ತಾರಲ್ಲ, ಅದು ಭಾಷಣಕ್ಕಲ್ಲ, ಭಾಷೆಯ ವಿಚಾರಕ್ಕೆ ಬಂದಾಗ ನಿಜಕ್ಕೂ ಕೂಡ ಕರ್ನಾಟಕ ಸರ್ಕಾರ ಕನ್ನಡದ ವಿಚಾರದಲ್ಲಿ ಕಮಲ್ ಹೇಳಿರುವಂತಹ ಮಾತನ್ನು ಸುಮ್ಮನೆ ನಾವು ಮಾಧ್ಯಮದವರು ಪ್ರಶ್ನಿಸಿದ್ದಕ್ಕೆ ಒಂದಿಷ್ಟು ಉತ್ತರ ಕೊಟ್ಕೊಂಡು ಓಡಾಡಿದರೆ ಸಾಕಾಗೋದಿಲ್ಲ. ನಿಮ್ಮ ಜವಾಬ್ದಾರಿ ಇದನ್ನು ಮೀರಿದೆ. ಇದನ್ನು ಮೀರಿರ್ತಕ್ಕಂತಹ ಕಾನೂನು ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.